ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಹೇಗೋ ಎಲ್ಲ ಸಮಸ್ಯೆಯಿಂದ ಪಾರಾಗಿ ಕ್ಷೇಮವಾಗಿ ಬಂದ್ರಲ್ಲ, ಅಷ್ಟು ಸಾಕು. ಅಭಿ ಮತ್ತೆ ಪೊಲೀಸರ ಕೈಯಿಂದ ತಪ್ಪಿಸ್ಕೊಂಡಲ್ಲ, ಜಾಂಡಾಳ ಎಂತ ಚಾಲಾಕಿ ಇರಬೇಕು. ಅವನೊಬ್ನೇ ಇದ್ದಿದ್ರೆ ಎಲ್ಲಿ ತಪ್ಪಿಸ್ಕೊಂಡು ಹೋಗ್ತಿದ್ದ? ಅವನ ಜೊತೆ ಅವನ ಹೆಂಡತಿನೂ ಸಾಥ್ ಕೊಟ್ಲು, ಅದಕ್ಕೆ ತಪ್ಪಿಸ್ಕೊಂಡ್ಬಿಟ್ಟ. ಏನ ಭಾರ್ಗವಿನ ಅಲ್ಲಿಗೆ ಬಂದಿದ್ಲಾ? ಬರೋದಷ್ಟೇ ಅಲ್ಲ ಮಾವ, ನಾನು ಹಣೆಗೆ ಗನ್ನು ಇಟ್ಟಿದ್ಲು. ಅವ್ರಿಗೆ ಸೊಕ್ಕಿರ್ಬೇಡ. ಯಾವ ಧೈರ್ಯದಿಂದ ನಾನು ಸೊಸೆ ಹಣ್ಣೆಗೆ ಗನ್ನಿಕ್ಕಿದ್ಲು? ಈಗಲೇ ಹೋಗಳು ಪಾಠ ಕಲಿಸ್ಬಿಟ್ಟು ಬರ್ತೀನಿ. ಮಾವ, ತಪ್ಪು ಮಾಡಿದವ್ರ ವಿರುದ್ಧ ನಾವು ಹೋಗಬಾರ್ದು. ಅವರು ನೋಡ್ಕೊಳ್ಳೋದಕ್ಕೆ ಅಂತ ಹೇಳಿ ಕಾನೂನಿದೆ, ಪೊಲೀಸರಿದ್ದಾರೆ, ಅವರೇ ನೋಡ್ಕೊಳ್ಳಿ ಬಿಡಿ. ಅಯ್ಯ, ಸಂತೋಷದಾಗೆ ಆ ಪಾಪಿ ವಿಷಯ ಯಾಕೆ ಅಂತೀನಿ. ಅಳಿಯಂದ್ರಿಗೆ ಮಾತು ಬಂದದೆ. ಹಬ್ಬದ ಅಡಿಗೆ ಮಾಡ್ತೀನಿ, ಬನ್ನಿ ಎಲ್ರೂ ಕುಂತ್ಕೊಂಡು ಉಣ್ಣೀರಂತೆ. ಸರಿ ಅತ್ತೆ, ನಡೀರಿ, ನಾನು ನಿಮ್ಗೆ ಸಹಾಯ ಮಾಡ್ತೀನಿ. ಅಯ್ಯೋ ತುಳಸಿ, ನೀನ್ ಯಾಕವ ಈಗ ಬಂದಿದ್ದೀರಾ? ಹೋಗಿ ರೆಸ್ಟ್ ತಗೊಳ್ಳಿ, ನಾನು ಚಂದ್ರಿಕಾ ಸೇರಿ ಅಡಿಗೆ ಮಾಡ್ತೀವಿ. ಪರವಾಗಿಲ್ಲ ಚಿಕ್ಕಮ್ಮ, ಎಲ್ರೂ ಒಟ್ಟಿಗೆ ಮಾಡಿದ್ರೆ ಬೇಗ ಆಗತ್ತೆ. ಬನ್ನಿ, ರೆಡಿ ಮಾಡೋಣ. ಬನ್ನಿ ಬನ್ನಿ. ಈಶ್ವರಿ ಅವರೇ, ಏನ್ ಸರ್ವಮಂಗಳ? ಭಾರ್ಗವಿ, ಭಾರ್ಗವಿ ಚೆನ್ನಾಗಿದ್ದೀನವಾ? ನಿಂಗೇನು ತೊಂದರೆ ಆಗಿಲ್ಲ ತಾನೆ? ಇವರಿಂದ ಏನಾದ್ರೂ ತೊಂದರೆ ಆಗಿದ್ರೆ ಹೇಳು ಭಾರ್ಗವಿ, ನೇರವಾಗಿ ಹೋಗಿ ಕಮಿಷನರ್ ಹತ್ರ ಕಂಪ್ಲೇಂಟ್ ಕೊಡೋಣ. ಹೋಗಿ ಹೋಗಿ, ನಿಮ್ಗೋಸ್ಕರ ಕಮಿಷನರು ಹೂವಿನ ಬೊಕ್ಕೆ ಇಟ್ಕೊಂಡು ಕಾಯ್ತಾ ಇರ್ತಾರೆ. ಥೂ ನಿಮ್ ಜನ್ಮಕ್ಕೆ. ಪೊಲೀಸ್ನವರು ಅಂದ್ರೆ ಏನ್ ಅನ್ಕೊಂಡಿದ್ದೀರಾ? ನಾವು ಅಮಾಯಕರಿಗೆ ಮಾತ್ರ ಆರಕ್ಷಕರು, ನಿಮ್ಮಂತ ವಿಷ ಜಂತುಗಳಿಗೆ ರಾಕ್ಷಸರು. ಇವಳು ಬಂದ ತಕ್ಷಣ ಹೇಗಿದ್ಯಾ, ಏನು ತೊಂದರೆ ಆಗಿಲ್ವಾ ಅಂತ ಕೇಳ್ತಿದ್ದೀರಲ್ಲ. ಇವಳು ಗಂಡನಿಂದ ಬೇರೆಯವ್ರಿಗೆ ತೊಂದರೆ ಆಗಿದ್ಯಲ್ಲ, ಅದಕ್ಕೆ ನಾನೇನ್ ಮಾಡ್ಬೇಕು? ಏನೋ ಬಸ್ರಿ ಹೆಂಗ್ಸು ಅಂತ ಕನಿಕರದಿಂದ ಮನೆವರೆಗೂ ಬಂದ್ಬಿಟ್ಟು ಹೋಗ್ತಾ ಇದ್ದೀನಿ. ನಿನ್ನ ಅಳಿಯನ ಅಟ್ಟಹಾಸ ಹೀಗೆ ಮುಂದುವರೆದ್ರೆ ಎಲ್ಲಾರನ್ನೂ ಬೀದಿಗೆ ಎಳ್ದು ಕೈಗೆ ಕೋಳ ಹಾಕಿ ಎಳ್ಕೊಂಡು ಹೋಗ್ತೀನಿ. ಇನ್ಸ್ಪೆಕ್ಟರ್, ಏನ್ ತಪ್ಪು ಮಾಡಿದೀವಿ ಅಂತ ಈ ರೀತಿ ಮಾತಾಡ್ತಾ ಇದ್ದೀರಾ? ನಿಮ್ ತಪ್ಪುಗಳ ಲಿಸ್ಟ್ ಹೇಳಿದ್ರೆ ನಿಮ್ಮ ಮೇಲೆ ಕೇಸ್ ಹಾಕೋಕೆ ಸೆಕ್ಷನ್ಗಳೇ ಇರಲ್ಲ. ಏ ಭಾರ್ಗವಿ, ಏನೋ ಓದಿರೋ ಹುಡುಗಿ ಅರ್ಥ ಮಾಡ್ಕೋತಿ ಅಂತ ಹೇಳಿದ್ರೆ ನಿನ್ ಗಂಡನ ಜೊತೆ ಸೇರ್ಕೊಂಡು ನೀನೇ ಹಳ್ಳ ತೋಡ್ಕೋತಿದ್ಯಾ? ಇಲ್ಲ ಮೇಡಮ್, ನಾನು ಅವ್ರಿಗೆ ಬುದ್ಧಿ ಹೇಳೋದಕ್ಕೆ ಅವ್ರ ಜೊತೆ ಹೋಗಿದ್ದು. ನೀನ್ ಬುದ್ಧಿ ಹೇಳೋಳಾಗಿದ್ರೆ ಅವನ ಜೊತೆಲಿ ನೀನ್ ಹೋಗ್ತಿರ್ಲಿಲ್ಲ. ನಿನ್ ಗಂಡನ್ನ ಹಿಡಿದು ನಮಗ್ ತೊಂದೊಪ್ಪಿಸ್ತಿದ್ದೆ. ನೀನ್ ಅಲ್ಲಿ ಹೋಗಿ ಏನೇನ್ ಮಾಡ್ದೆ ಅಂತ ಆ ಊರಿನ ಇನ್ಸ್ಪೆಕ್ಟರ್ ನಮ್ಗೆ ಹೇಳಿದ್ದಾರೆ. ನಾನ್ ಇವಾಗ ಮನ್ಸ್ ಮಾಡಿದ್ರೆ ನಿನ್ ಗತಿ ಏನಾಗುತ್ತೆ ಗೊತ್ತಾ? 7 ವರ್ಷ ಜೈಲ್ ಶಿಕ್ಷೆ. ಅಯ್ಯೋ ಇನ್ಸ್ಪೆಕ್ಟರ್ ಅಮ್ಮ, ನನ್ನ ಮಗಳು ಜೈಲ್ ಶಿಕ್ಷೆ ಅನುಭವಿಸೋ ಅಂತ ತಪ್ಪು ಏನ್ ಮಾಡೋಳೆ? ಒಬ್ಬ ಅಪರಾಧಿ ಜೊತೆ ಹೋಗಿ ಅವನಿಗೆ ಸಪೋರ್ಟ್ ಮಾಡಿದ್ದಾಳಲ್ಲ, ಅದಕ್ಕಿಂತ ಬೇಕಾ? ಆ ಅಭಿ ಹಾಳಾಗೋದಕ್ಕೆ ನೀವುಗಳೇ ಕಾರಣ. ನೀವುಗಳು ನೆಟ್ಟಿಗಿದ್ದಿದ್ರೆ ಅವನು ಸರಿ ಇರ್ತಿದ್ದ. ಇನ್ಸ್ಪೆಕ್ಟರ್, ಪದೇ ಪದೇ ಅಭಿ ಮಾಡೋ ತಪ್ಪುಗಳಿಗೆ ನೀವು ನಮ್ಮನ್ನ ಹೊಣೆಗಾರನಾಗಿ ಮಾಡಬೇಡಿ. ಸಾಕು ಮುಚ್ಚೆ ಬಾಯಿ. ಇವಾಗ್ಲೂ ನೀವು ಅಭಿ ಜೊತೆ ಕಾಂಟ್ಯಾಕ್ಟ್ ಅಲ್ಲಿ ಇದ್ದೀರಾ ಅಂತ ನನಗೆ ಚೆನ್ನಾಗಿ ಗೊತ್ತು. ನೋಡಿ,
ಇದೇ ನಿಮಗ್ ಕೊಡ್ತಾ ಇರೋ ಲಾಸ್ಟ್ ವಾರ್ನಿಂಗ್. ನೀವಾಗೆ ಅವನಿಗೆ ಬುದ್ಧಿ ಹೇಳಿ ಸರೆಂಡರ್ ಮಾಡಿಸಿದ್ರೆ ಸರಿ, ಇಲ್ಲ ಅಂದ್ರೆ ಅವನ್ ಬಾಡಿನ ನಾಯಿ ಕೂಡ ಮುಟ್ಬಾರ್ದು. ಆ ರೀತಿ ಎನ್ಕೌಂಟರ್ ಮಾಡಿ ಬಿಸಾಕ್ಬಿಡ್ತೀನಿ. ಇನ್ಸ್ಪೆಕ್ಟರ್, ನೀವು ನಮ್ಮನ್ನ ಹೆದರ್ಸೋದಕ್ಕೆ ಏನೇನೋ ಹೇಳ್ಬೇಡಿ. ನಾವ್ಯಾರೋ ಅವನ ಜೊತೆ ಕಾಂಟ್ಯಾಕ್ಟ್ ಅಲ್ಲಿ ಇಲ್ಲ. ಕಾಂಟ್ಯಾಕ್ಟ್ ಅಲ್ಲಿ ಇಲ್ಲ ಅಂದ್ರೆ ನಂಬರ್ ಯಾಕೆ ಚೇಂಜ್ ಮಾಡಿದ್ರಿ? ಇಲ್ಲಿಂದ ಭಾರ್ಗವಿ ಅಭಿ ಜೊತೆ ಹೇಗ್ ಹೋದ್ಲು? ನಿನ್ ಕಾರ್ ಅಭಿಗೆ ಹೇಗ್ ಸಿಕ್ತು? ನಿಮ್ಮಂತ ಕ್ರಿಮಿನಲ್ ಮೈಂಡ್ ನ ಚೆನ್ನಾಗಿ ರೀಡ್ ಮಾಡಿನೇ ಈ ಪೋಸ್ಟ್ಗೆ ಬಂದಿರೋದು. ನೋಡಿ, ಅಭಿನ ತಂದು ನಮಗ್ ಸರೆಂಡರ್ ಮಾಡಿದ್ರೆ ಅಟ್ಲೀಸ್ಟ್ ಅವನಿಗೆ ಜೀವಾವಧಿ ಶಿಕ್ಷೆ ಆಗಿ ಜೀವಂತವಾಗಾದ್ರೂ ಇರ್ತಾನೆ. ಇಲ್ಲ ಅಂದ್ರೆ ಅವಾಗ್ಲೇ ಹೇಳಿದ್ ಗೊತ್ತಲ್ಲ, ಇದ್ರ ಮೇಲೆ ನಿಮ್ಮಿಷ್ಟ. ಭಾರ್ಗವಿ, ಬಾ ಒಳಗೆ ಹೋಗೋಣ, ಬಾ. ಕುಂತ್ಕ. ನೀರೋ ಜ್ಯೂಸೋ ಏನಾನ ಕುಡಿತ್ಯಾ? ಈ ಇನ್ಸ್ಪೆಕ್ಟರ್ ಮುನ್ ಕೈಲಿ ಏನು ಕಿಸಿಯಕ್ಕಾಗ್ಲಿಲ್ಲ ಅಂದ್ರೂ ಬಾಯ್ ಮಾತ್ರ ಬೊಂಬಾಯ್ ಬಡ್ಕೊಂತಿರ್ತಾಳೆ. ಅಭಿ ಬರ್ಲಿ, ಆ ಇಂದ್ರ ಶಿವರಾಜ್ ಜೊತೆ ಇವಳಿಗೂ ಒಂದ್ ಗತಿ ಕಾಣಿಸೋಣ. ಹಾ, ಸಾಕು, ನೀವಿಬ್ರು ಬಾಯಿ ಮುಚ್ಕೊಂಡು ಕೂತ್ಕೋತೀರಾ? ಭಾರ್ಗವಿ, ಅತ್ತೆ, ಇಷ್ಟೆಲ್ಲ ಆಗೋದಕ್ಕೆ ನೀವಿಬ್ರೆ ಕಾರಣ. ನನ್ ಗಂಡನ್ ಮನ್ಸಲ್ಲಿ ದ್ವೇಷ ಅನ್ನೋ ವಿಷದ ಬೀಜನ್ ಬಿತ್ತಿ ಇವಾಗ ಅದನ್ನ ಆಲದ ಮರ ಮಾಡಿ ಕೂರ್ಸಿದ್ದೀರಾ. ನಾನು ಅವ್ರನ್ನ ಬದಲಾಯಿಸ್ಬೇಕು, ನನ್ ದಾರಿ ಕರ್ಕೊಂಡ್ ಬರ್ಬೇಕು ಅಂತ ಎಷ್ಟೊಂದು ಪ್ರಯತ್ನ ಪಟ್ಟಿದ್ದೀನಿ. ನಾನ್ ಒಂದ್ ಹೆಜ್ಜೆ ಮುಂದೆ ಇಡಕ್ ಪ್ರಯತ್ನ ಪಟ್ರೆ ನೀವಿಬ್ರು ಸೇರ್ಕೊಂಡು 10 ಹೆಜ್ಜೆ ಅವ್ರನ್ನ ಹಿಂದೆ ಎಳಿತಾ ಇದ್ದೀರಾ. ಯಾಕೆ ಹೀಗೆ ಅವ್ರನ್ನ ಪದೇ ಪದೇ ತಪ್ಪು ದಾರಿ ತುಳಿಯೋ ಹಾಗೆ ಮಾಡ್ತಿದ್ದೀರಾ? ಭಾರ್ಗವಿ, ಆ ತಲೆ ಕೆಟ್ಟ ಇನ್ಸ್ಪೆಕ್ಟರ್ ಏನೇನೋ ಹೇಳೋದ್ಲು ಅಂತ ನೀನು ಎಮೋಷನಲ್ ಫೂಲ್ ತರ ಥಿಂಕ್ ಮಾಡ್ಬೇಡ. ಸಾಕ್, ಸುಮ್ನೆ ಇರಿಯತ್ತೆ. ಆ ಇನ್ಸ್ಪೆಕ್ಟರ್ ಹೇಳಿದ್ದು ಸರಿಯಾಗೇ ಇದೆ. ಒಬ್ಬ ಮನುಷ್ಯ ಗೊತ್ತಿದ್ದ ಗೊತ್ತಿಲ್ದೇನೋ ಒಂದ್ಸಲ ತಪ್ಪು ಮಾಡ್ಬೇಕು, ಪದೇ ಪದೇ ಮಾಡ್ಬಾರ್ದು. ಏ ಭಾರ್ಗವಿ, ಯಾಕೆ ಹಿಂಗಾಡ್ತಿದ್ಯಾ? ಸುಮ್ನಿರಮ್ಮ ನೀನು. ನೀನನ್ ಕಡಿಮೆನಾ? ನಿಮ್ ಅಣ್ಣನ ಮೇಲಿರೋ ದ್ವೇಷನ ತೀರ್ಸ್ಕೊಳ್ಳೋದಕ್ಕೋಸ್ಕರ ನಿನ್ ಸ್ವಂತ ಮಗನ ಜೀವನ ಹಾಳಾಗ್ತಿರೋದು ನಿನಗೆ ಕಾಣಿಸ್ತಿಲ್ಲ ಅಲ್ವಾ? ನೀನೊಬ್ಳು ತಾಯಿನ